ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಜಸ್ಟ್ ಇವಾಗ ತಾನೇ ಎದ್ದು ಬಂದೆ. ನೋಡಿದ್ರೆ ನನ್ನ ಕಣ್ಣೆಲ್ಲ ಗೊತ್ತಾಗುತ್ತೆ. ಅದು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಹಾಗೆ ಕೆಳಗಡೆ ಬಂದುಬಿಟ್ಟೆ. ಸೊ ಇವತ್ತು ಸ್ವಲ್ಪ ನಾನು ಸ್ಯಾಟರ್ಡೇ ಟೈಮ್ ಇದೆ, ಹೇರ್ ಕಟ್ಗೆ ಹೋಗೋಣ ಅಂತ. ಹೇರ್ ಕಟ್ ಅಂದರೆ ಏನಿಲ್ಲ, ಜಸ್ಟ್ ಟ್ರಿಮ್ ಮಾಡಿಸಿ ಇಷ್ಟು ಮಾಡಿಸ್ತೀನೇನೋ ಅಷ್ಟೇ. ಆಮೇಲೆ ಸ್ವಲ್ಪ ಶೇಪ್ ಕೊಡೋಣ ಅಂತ ಶೇಪೆಲ್ಲ ಹೋಗಿದೆ, ಅದಕ್ಕೆ ಫ್ರಂಟು ಬ್ಯಾಂಕ್ಸ್ ಎಲ್ಲ ಹೊರಟೋಗಿದೆ. ಸೊ ಅದಕ್ಕೆ ಇವತ್ತು ಅಂದ್ಕೊಂಡಿದ್ದೀನಿ. ಆಮೇಲೆ ಜಿಯನ್ ಎದ್ದ 1 ನಿಮಿಷ. ಜಿಯನ್ನು ಎದ್ಬಿಟ್ಟು ಕಿರ್ತ ಅದ ಮೇಲ್ಗಡೆ, ಅದಕ್ಕೆ ಆಫ್ ಮಾಡಿಬಿಟ್ಟು ಹೋದೆ. ಸೊ ಎಲ್ಲ ಅವನಿಗೂ ಬ್ರಷ್ ಎಲ್ಲ ಮಾಡಿಸ್ಕೊಂಡು ಕೆಳಗಡೆ ಕರ್ಕೊಂಡು ಬಂದೆ, ಹಾಲೆಲ್ಲ ಕೊಡಬೇಕು. ಸೊ ನಿನ್ನೆ ಇಲ್ಲೆಲ್ಲ ಫಂಕ್ಷನ್ ಎಲ್ಲ ಆಯ್ತಲ್ಲ, ಎಲ್ಲರ ಮನೆಗೂ ಕುಂಕುಮಕ್ಕೆ ಎಲ್ಲ ಕರೆದಿದ್ರು. ಎಲ್ಲರ ಮನೇಲಿ ಗೊಂಬೆ ಕೊಡಿಸ್ತಾರೆ ನೋಡಿಕೊಂಡು, ಎಷ್ಟೊಂದು ಮನೇಲಿ ಎಲ್ಲರ ಮನೇಲೂ ಅಂದರೆ. ಸೊ ಎಲ್ಲ ಜಿಯನ್ಗೂ ತೋರಿಸ್ಕೊಂಡು, ಸೊ ಅದಕ್ಕೆ ಸ್ವಲ್ಪ ಇಲ್ಲೆಲ್ಲ ಕಾಜಲೆಲ್ಲ ಹಚ್ಚಿದ್ದೆ. ಅದು ಇನ್ನೂ ಹಂಗೆ ಅದು ಹೋಗೋದೇ ಇಲ್ಲ. ಅದಕ್ಕೆ ನಾನು ಇಷ್ಟಪಡಲ್ಲ, ಜಸ್ಟ್ ಐಲೈನರ್ ಮಾತ್ರ ಹಚ್ತೀನಿ. ಬಟ್ ಒಂದೊಂದ್ಸರಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಚ್ತೀನಿ. ಸೊ ಇವಾಗ ಜಸ್ಟ್ ಇದೆಲ್ಲ ಮುಖ ಎಲ್ಲ ತುಳಿದಿದ್ದಾಯಿತು. ಅದೇ ಹೇರ್ ಕಲರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಆಗಿದೆ. ಚಂದು ಮತ್ತೆ ಈವ್ನಿಂಗ್ ಅವ್ರು 4ಗೆ ಹೋದರೆ 10 ತನಕ ಅವ್ರಿಗೆ ಈವೆಂಟೇ ಇರುತ್ತೆ. ಸೊ ನಾಳೆ ಮದ್ದೂರಿಗೆ ಹೋಗೋಣ ಅಂತ ಇದೆ ಪ್ಲ್ಯಾನು. ಸೊ ಅದು ವ್ಲಾಗ್ ಸಪ್ರೇಟ್ ನಾನು ಮಾಡ್ತೀನಿ, ಏನೇನು ಮಾಡಿದೆ ಮದ್ದೂರಲ್ಲಿ ಅಂತ. ಸೊ ಇವಾಗ ಫಸ್ಟು ಕಾಫಿ ಕುಡಿದು ಆಮೇಲೆ ನೋಡೋಣ ಇವತ್ತಿನ ದಿನ ಹೆಂಗೆ ಹೋಗುತ್ತೆ. 4ಇಂದ 10 ತನಕ ನಾನು ಜಿಯನ್ ಏನು ಮಾಡ್ತೀವಿ ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಏರ್ ಅಂತ. ಸೊ ಗೊತ್ತಿಲ್ಲ, ಕಲರ್ ಬಂದರೆ ಮಾಡಿಸ್ತೀನಿ, ಇಲ್ಲ ಇದ್ರ ಮೇಲೆ ಬ್ಲೀಚ್ ಎಲ್ಲ ಮಾಡಿಸ್ಬೇಕು ಅಂದರೆ ಏನು ಮಾಡ್ಸೋಕ್ಕೆ ಹೋಗಲ್ಲ, ಜಸ್ಟ್ ಟಚಪ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಅಷ್ಟೇ. ಸೊ ಅಲ್ಲೋದ್ಮೇಲೆ ಡಿಸೈಡ್ ಮಾಡೋದು. ಸದ್ಯ ಹೇರ್ ಕಟ್ ಅಂತೂ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ಇದೆ. ಇದು ಅಟ್ಲೀಸ್ಟ್ ನನಗೆ ಇಲ್ಲಿ ಎಂಡ್ಸ್ ಇದೆಯಲ್ಲ, ಅದು ಕಟ್ ಮಾಡಿಸಿದ್ರೆ ನೀಟಾಗಿ ಬೆಳೆಯುತ್ತೆ. ಅದಕ್ಕೆ ನೋಡಿ, ನಾನು ವೀಡಿಯೋ ಮಾಡ್ತಿದ್ದೆ, ಅಲ್ಲೋ ಅಲ್ಲೋ ಅಂತ ಹೇಳ್ತಿದ್ದಾರೆ ಟಾನಿಕ್. ಫ್ರೆಂಡ್ಸ್, ನಾನು ಆಟೋ ಬುಕ್ ಮಾಡಿಕೊಂಡು ಹೊರಟೆ. ಮತ್ತು 3:30 ಅಷ್ಟರಲ್ಲಿ ವಾಪಸ್ ಬರಬೇಕಂತ ಇತ್ತು, ಯಾಕೆಂದರೆ ಚಂದು ಒಂದು ಈವೆಂಟ್ಗೆ ಹೋಗೋದಿತ್ತು ಅದಕ್ಕೆ. ಸೊ ಅಲ್ಲೇ ಮನೆ ಹತ್ರ ಇರೋ ಒಂದು ಸಲೂನ್ಗೆ ಹೋದೆ, ಮಾಡಿಸ್ಕೊಂಡು ಆಮೇಲೆ ಹೇರ್ ಕಲರ್ ಟ್ರೈ ಮಾಡಿದೆ. ಫೈನಲಿ ಒಂದು ಶೇಡ್ ಬಂತು. ಆಮೇಲೆ ಅಷ್ಟರಲ್ಲಿ ಜಿಯನ್ನು ಕೂಡ ಚಂದು ಡ್ರಾಪ್ ಮಾಡಿದ್ರಲ್ಲೇ, ಯಾಕೆಂದರೆ ನನಗೆ ಲೇಟ್ ಆಗಿಬಿಡ್ತು. ಅವನನ್ನು ಅಲ್ಲಿಂದ ನಾನು ಡೈರೆಕ್ಟಾಗಿ ಅವನ ಹೇರ್ ಕಟ್ಗೆ ಕರ್ಕೊಂಡು ಹೋಗ್ಬಿಟ್ಟೆ. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಹೇಗಿದೆ ನ್ಯೂ ಲುಕ್? ಸೊ ಅಂದರೆ ತುಂಬ ದಿನ ಆದಮೇಲೆ ಹೇರ್ ಕಲರ್ ಮಾಡಿಸಿದ್ದು, ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅಂತ ಹೇಳ್ಬೋದು ಹೇರ್ ಕಲರ್ ಮಾಡಿಸಿ ನಾನು. ಸೊ ಅದಕ್ಕೆ ಇನ್ನು ಸ್ವಲ್ಪ ಚೇಂಜ್ ಮಾಡಬೇಕಂತ ಇತ್ತು. ಅದು ತುಂಬ ಪ್ಯಾಚಿ ತುಂಬ ಒಂಥರ. ಆಮೇಲೆ ಫಸ್ಟು ಕಾಫಿ ಕುಡ್ಬಿಟ್ಟು ಆಮೇಲೆ ಹೋಗೋಣ. ಓಕೆ. ಸೊ ತುಂಬ ಅದೇನಾಗ್ಬಿಟ್ಟಿತ್ತು ಅಂದರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಕಲರ್, ಆಯಿತಾ. ಸ್ವಲ್ಪ ತುಂಬ ಪ್ಯಾಚಿ ಥರ ಅನಿಸ್ತಿತ್ತು ಕಲರು. ಸೊ ಆಮೇಲೆ ತುಂಬ ಒಂಥರ ಲೈಟ್ ಆಗಿಬಿಟ್ಟಿತ್ತು. ಸೊ ನಂಗೆ ಸ್ವಲ್ಪ ಈ ಥರ ಬ್ರೌನ್ ಇದರಲ್ಲಿ ಬೇಕಿತ್ತು, ನೋಡ್ಬೋದು ಬ್ರೌನ್. ಸೊ ಅಂದರೆ ಹೇರ್ಗೆ ಅದು ಬ್ಲೆಂಡ್ ಆಗಿರೋ ಥರ ಕಾಣಿಸ್ಬೇಕು. ತುಂಬ ಜಾಸ್ತಿ ಗೋಲ್ಡು, ತುಂಬ ಜಾಸ್ತಿ ಲೈಟು, ಆ್ಯಶ್ ಕಲರು ಇದೆಲ್ಲ ಇಷ್ಟ ಇರಲಿಲ್ಲ. ಸೊ ನಾನು ಕೇಳಿದೆ ಸಲೂನಲ್ಲಿ, ನನಗೆ ತುಂಬ ಜಾಸ್ತಿ ಕಲರ್ ಅನಿಸ್ಬಾರ್ದು, ಗೋಲ್ಡ್ ಅನಿಸ್ಬಾರ್ದು. ಯಾಕೆಂದರೆ ಗೋಲ್ಡ್ ಶೇಡ್ ಏನಾಗ್ಬಿಡುತ್ತೆ ಅಂದರೆ ಫಸ್ಟು ಮಾಡಿಸ್ದಾಗ ಚೆನ್ನಾಗಿರುತ್ತೆ, ಆಮೇಲೆ ಸ್ವಲ್ಪ ದಿನ ಆಗಿದ ತಕ್ಷಣ ಅದು ತುಂಬ ಫ್ರಿಝಿನೆಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೇರು. ಸೊ ಅದು ನಂಗೆ ಗೊತ್ತಿತ್ತು, ಯಾಕೆಂದರೆ ನಾನು ಮಾಡಿಸಿ ಎಕ್ಸ್ಪೀರಿಯನ್ಸ್ ಇತ್ತು. ಗೋಲ್ಡ್ ಒಂದ್ಸರಿ ಸ್ಟಾರ್ಟಿಂಗ್ ಫಸ್ಟ್ ಒಂದ್ಸರಿ ಮಾಡಿಸಿದ್ದೆ ನಾನು. ಫಸ್ಟ್ ಚೆನ್ನಾಗಿ ಅನಿಸೋದು, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಒಂಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ. ಸೊ ಇದು ಬ್ರೌನ್. ಸೊ ಇದಕ್ಕೇನೆ ಮಿಕ್ಸ್ ಆಗಿರೋ ಥರ ಕಾಣಿಸುತ್ತೆ, ತುಂಬ ಏನು ಬೇರೆ ಕಾಣಿಸೋದಿಲ್ಲ ಇದು. ಸೊ ಇವಾಗ ಮತ್ತೆ ಇದು ದೂರದಿಂದ ನೋಡಿದ್ರೆ ಕಲರು ನಿಮಗೆ ಅಷ್ಟು ಎದ್ದು ಕಾಣಿಸಲ್ಲ, ಹತ್ರದಿಂದ ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ಅದು ಕ್ಯಾಮ್ರಲ್ಲಿ ಅಷ್ಟು ನಿಮಗೆ ಕಾಣಿಸ್ತಿಲ್ಲ. ಸೊ ಅದಕ್ಕೆ ಹತ್ರದಿಂದ ತೋರಿಸಿದ್ದು. ಆಮೇಲೆ ಏನು ಮಾಡಿಸಿದ್ದೀರಾ ಅಂತ ಅಂತಾರೆ ಕೆಲವರು, ಅದಕ್ಕೆ. ಸೊ ನೋಡಿ, ಸೊ ಇದೇ ನಂದು ಹೇರ್ ಕಲರ್ ಸದ್ಯಕ್ಕೆ ಇವಾಗ. ಸೊ ಚೆನ್ನಾಗಿ ಅನ್ನಿಸ್ತಿದೆ ನನಗೆ, ಈ ಥರನೇ ಬೇಕಿತ್ತು ನನಗೆ, ತುಂಬ ಹೆವಿ ಹೈಲೈಟ್ಸ್ ಬೇಕಿರಲಿಲ್ಲ. ಸೊ ಇವಾಗ ಕಾಫಿ ಮಾಡ್ತಾ ಇದ್ದೀವಿ. ಕಾಫಿ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿ, ಇದು ಅವಾಗ ಜಿಯನ್ಗೆ ಇದು ಕರ್ಕೊಂಡು ಹೋಗಿದ್ನಲ್ಲ ಪಾಸ್ಪೋರ್ಟ್ಗೆ, ಅವಾಗ ಒಂದು ಸ್ವಲ್ಪ ಹೊತ್ತು ಹಾಕೊಂಡಿದ್ದೆ. ಅದಕ್ಕೆ ಇವತ್ತು ಹೇರ್ ಕಲರ್ಗೆ ಹೋಗ್ತಿದ್ನಲ್ಲ, ಹೆಂಗೂ ಇನ್ನೊಬ್ಬಾಗ ಹಾಕ್ಕೊಂಡು ವಾಶ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹಾಕ್ಕೊಂಡೆ. ಕಾಫಿ ಮಾಡಿಬಿಟ್ಟು ಕುದ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ, ಬರ್ತ್ಡೇ ಪಾರ್ಟಿ ಇದೆ ಜಿಯನ್ಗೆ. ನಮ್ಮ ಸೊಸೈಟಿಲಿ ಯಾರು ಬರ್ತ್ಡೇ ಪಾರ್ಟಿ ಆದರೂ ಹುಡುಗರು ಎಲ್ಲರೂ ಕರೀತಾರೆ. ಸೊ ಅಲ್ಲಿ ಜಿಯನ್ನ ಕರ್ಕೊಂಡು ಹೋಗಬೇಕು. ಚಂದು ಈವೆಂಟ್ಗೆ ಹೋಗಿದ್ದಾರೆ, ಅವ್ರು ಬರೋದು ಇವತ್ತು 11 o'clock ಆಗುತ್ತೆ ನೈಟು.
ಸೊ ಅಲ್ಲಿ ತನಕ ಜಿಯನ್ ನಾನು ಏನಾದರೂ ಒಂದು ಮಾಡ್ತಿರೋದು. ಅವನಿಗೆ ಪೇಪರ್ ಆ್ಯಂಡ್ ಪೈ ಕೆಫೆಗೆ ಬೇರೆ ಕರ್ಕೊಂಡು ಹೋಗ್ಬೇಕಂತೆ. ನೋಡೋಣ, ಹಾಲೇ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಬಂದಮೇಲೆ ಹಾಗೆ ಹಿಂಗೆ ಏನಾದರೂ. ಅಮ್ಮ ತಲೆ ನೋವ್ತಾ ಆಯ್ತಾ. ಸೊ ಏರ್ ಕಲರ್ ಮಾಡಿದಾಗ ಅಷ್ಟೊತ್ತು ಕುತ್ಕೋಬೇಕಲ್ಲ, ಅಲ್ಲಿ ತಲೆ ನೋವು ಬಂದುಬಿಟ್ಟಿರುತ್ತೆ. ಸೊ ಏರ್ ಕಟ್ ನಾರ್ಮಲ್ ಸಿಂಪಲ್ಲಾಗಿ ಅಂದರೆ ಜಸ್ಟ್ ಲೇಯರ್ ಕಟ್ಟು, ಫೇಸ್ ಫ್ರೇಮಿಂಗು ಮತ್ತು ಫ್ರಂಟ್ ಬ್ಯಾಂಗು ಆ ಥರದ್ದು ಮಾಡಿಸಿದ್ದೀನಿ. ಸೊ ಇದಾದಮೇಲೆ ನಾನು ಹೆಂಗೆ ಏರ್ ಕೇರ್ ಮಾಡ್ತೀನಿ ಅದನ್ನು ಕೂಡ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಇದು ಮೇಂಟೈನ್ ಮಾಡೋದಕ್ಕಾಗಿರ್ಬೋದು, ಹೇರ್ ಕಲರ್ನ ಮೇಂಟೈನ್ ಅಂದರೆ ಲೆಂತ್ ಅಂತೂ ನಾನು ಏನು ಕಟ್ ಮಾಡಿಸಿಲ್ಲ. ಯಾಕೆಂದರೆ ತುಂಬ ಜನ ಹೇಳ್ತಾ ಇದ್ರಿ ರಮ್ಯಾ ನಿಮ್ಗೆ ಲಾಂಗ್ ಏರ್ ಚೆನ್ನಾಗಿದೆ ಕಟ್ ಮಾಡಿಸ್ಬೇಡಿ ಅಂತ. ಸೊ ಲೆಂತ್ ಒಂದು ಸ್ವಲ್ಪ ಎಂಡ್ ಮಾತ್ರ ಅದು ಡ್ರೈ ಆಗೈತಲ್ಲ ಫುಲ್, ಅದು ಮಾತ್ರ ಕಟ್ ಮಾಡಿಸ್ದೆ. ಅದು ಬಿಟ್ಟರೆ ಲೆಂತ್ ಏನು ಕಟ್ ಮಾಡಿಸೋದಕ್ಕೆ ಹೋಗಲಿಲ್ಲ ನಾನು. ಸೊ ಬೇಡ ಅಂತ ಅಂದ್ಬಿಟ್ಟು ಸೊ ಅಷ್ಟೇ ಲೆಂತು ಹಂಗೆ ಮೇಂಟೈನ್ ಮಾಡೋಣ ಚೆನ್ನಾಗಿರುತ್ತೆ ಅಂತ, ಯಾಕೆಂದರೆ ಲಾಂಗ್ ಏರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂದರೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಯಾಕೆಂದರೆ ಅಲ್ಲಿಂದ ಬಂದ ತಕ್ಷಣ ಮತ್ತೆ ಜಿಯನ್ ಹೇರ್ ಕಟ್ ಕರ್ಕೊಂಡು ಹೋದೆ. ಹೆಂಗೆ ಜಿಯನ್ ಬಂದು ಚಂದು ಅಲ್ಲಿ ಡ್ರಾಪ್ ಮಾಡೋದು, ಅವ್ರಿಗೆ ಟೈಮ್ ಆಗಿಬಿಟ್ಟಿತ್ತು. ನಾನು 3:30 ಅಷ್ಟೊಂದು ಮನೆಗೆ ಬರೋದು, ಆಮೇಲೆ ಚಂದು ಹೋಗೋದಂತ ಆಗಿತ್ತು, ಬಟ್ ಆಗಲಿಲ್ಲ. ಸೊ ಚಂದು ಜಿಯನ್ನ ಅಲ್ಲಿ ಡ್ರಾಪ್ ಮಾಡಿದ್ರು. ಆಮೇಲೆ ಅವನಿಗೂ ಹೇರ್ ಕಟ್ ಇತ್ತು, ಅದಕ್ಕೆ ನಾನೇನು ಮಾಡಿದೆ, ಸರಿ ಹಿಂಗೂ ಬಂದಿದ್ದೀವಲ್ಲ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿದೆ. ಸೊ ಅವರು ಇಲ್ಲ ಬನ್ನಿ 4 o'clock ಅಂತ ಹೇಳಿದ್ರು. ಸೊ ಅಲ್ಲಿಂದ ಡೈರೆಕ್ಟ್ ಜಿಯನ್ನ ಹೇರ್ ಕಟ್ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಕರ್ಕೊಂಡು ಬಂದು ಮತ್ತೆ ಇವಾಗ ಅಲ್ಲಿ ಬರ್ತ್ಡೇ ಕರ್ಕೊಂಡು ಹೋಗಿ, ಬರ್ತ್ಡೇಯಿಂದ ಅವ್ನು ಮತ್ತೆ ಹೊರಗಡೆ ಹೋಗ್ಬೇಕಂತಿದ್ದಾನೆ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಒಂದೊಂದ್ಸರಿ ಕೇಳ್ತಾರೆ, ಅವ್ರಿಗೆ ಇಷ್ಟ ಆಗಿದ್ದನ್ನ ಮಾಡಿಕೊಡ್ಬೇಕಲ್ವಾ. ಸೊ ಫ್ರೆಂಡ್ಸ್, ಜಿಯನ್ನ ಅಲ್ಲಿ ಬರ್ಡೇ ಪಾರ್ಟಿ ಕರ್ಕೊಂಡು ಹೋಗಿದ್ನ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಅಲ್ಲಿ ಶೂಟ್ ಮಾಡಲಿಲ್ಲ ನಾನು. ಸೊ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಇವಾಗ ಬಂದ್ಬಿಟ್ಟು ಇವಾಗ ಜಿಯನ್ಗೆ ಏನಾದರೂ ನೋಡಬೇಕಂತೆ. ಸೊ ಅವನಿಗೆ ತೋರಿಸ್ಬಿಟ್ಟು ಆಮೇಲೆ ಇನ್ನು ಚಂದು ಬರೋ ತನಕ ಎಷ್ಟಾಗಿರಬೇಕು, ಯಾಕೆಂದರೆ ಅವ್ರು 11 o'clock ಆಗುತ್ತೆ. ಸೊ ಅವ್ರು ಬರೋ ತನಕ ಎಷ್ಟಾಗಿರ್ಬೇಕಲ್ಲ, ಮಲ್ಕೊಳಕ್ಕಂತೂ ಆಗಲ್ಲ. ಸೊ ನೋಡ್ತಾ ಇದ್ದೀನಿ, ನೋಡೋಣ ಏನು ಮಾಡೋದು ಅಂತ. ಇವಾಗ ಜಿಯನಲ್ಲಿ ಊಟ ಮಾಡಿಲ್ಲ, ಸೊ ಅದಕ್ಕೆ ಇವಾಗ ಅವ್ನಿಗೆ ಊಟ ಮಾಡಿಸ್ಬೇಕು. ಸೊ ಊಟ ಮಾಡಿಸಿ ಆಮೇಲೆ ಇದು ಮಾಡಬೇಕು. ಅವನಿಗೂ ಹೇರ್ ಕಟ್ ಮಾಡಿಸ್ಕೊಂಡು ಬಂದನಲ್ಲ. ನೀನು ಹೇರ್ ಕಟ್ ತೋರಿಸಿದ್ಯಾ? ಇಲ್ಲ ಅಂತೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಾನು ನಿಮಗೆ ನನ್ನ ಒಂದು ಬ್ಯಾಗ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಸ್ವಲ್ಪ ಜನ ಕೇಳ್ತಾ ಇದ್ರಿ ರಮ್ಯಾ ಬ್ಯಾಗ್ ಕಲೆಕ್ಷನ್ಸ್ ತೋರಿಸಿ ಅಂತ. ಸೊ ಅದಕ್ಕಿಂತ ಮುಂಚೆ ಹೇರ್ ಕಲರ್ ಮಾಡಿಸಿದಾಗ ನಂಗೆ ತುಂಬ ಜನ ಕೇಳ್ತಾ ಇದ್ರಿ ಹೇರ್ ಕೇರ್ ಹೆಂಗೆ ಮಾಡ್ತೀರಿ ಹೇರ್ ಕಲರ್ ಮಾಡಿಸಿದ್ಮೇಲೆ ಅಂತ. ಸೊ ಏನಿಲ್ಲ, ನಾನು ನಾರ್ಮಲ್ ಹೇರ್ ಕೇರ್ ಹೇಗೆ ಮಾಡ್ತೀನಿ ಅದೇ ರೀತಿ ಮಾಡ್ತೀನಿ. ಸೊ ವೀಕ್ಲಿ ನಾನು ಕೆಲವೊಂದ್ಸರಿ 2 times, ಕೆಲವೊಂದ್ಸರಿ 3 times ಹೆಡ್ ಬಾತ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಯಾವುದೇ ರೀತಿಯಾದ ಕಲರ್ ಪ್ರೊಟೆಕ್ಷನ್ ಶ್ಯಾಂಪು ಕಂಡೀಷ್ನರ್ ನಾನು ಇವಾಗ ಯೂಸ್ ಮಾಡ್ತಿಲ್ಲ. ಯಾಕೆಂದರೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಫಸ್ಟು ಬೋಟಾಕ್ಸ್ ಮಾಡಿಸಿದ್ನಲ್ಲ, ಸೊ ಅದಕ್ಕೆ ಏನು ಶ್ಯಾಂಪು ಕಂಡೀಷ್ನರ್ ಯೂಸ್ ಮಾಡ್ತಿದ್ದೆ ಅದನ್ನೇ ಯೂಸ್ ಮಾಡ್ತೀನಿ. ಕೆಲವೊಂದ್ಸರಿ ಬೇರೆ ಬೇರೆ ಶ್ಯಾಂಪು ಕಂಡೀಷ್ನರ್ ಯೂಸ್ ಮಾಡ್ತೀನಿ. ಬಟ್ ನೀವು ಅಂದರೆ ಕಲರ್ ಬಗ್ಗೆ ತುಂಬ ಕೇರ್ ಮಾಡಬೇಕಂತ ಇದ್ದರೆ, ಕಲರ್ ತುಂಬ ದಿನ ಬರಬೇಕು ಅಂತ ಇದ್ದರೆ, ನೀವು ಕಲರ್ ಪ್ರೊಟೆಕ್ಷನ್ ಶ್ಯಾಂಪು ಮತ್ತು ಕಂಡೀಷ್ನರ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ತುಂಬ ದಿನಗಳ ಕಾಲ ಹೇರ್ ಕಲರ್ ಏನೇ ಇರುತ್ತೆ ಅದು ಇರುತ್ತೆ. ಅದ್ರ ಜೊತೆಗೆ ನಿಮಗೆ ತುಂಬ ಡ್ರೈ ಆಗೋದು ಹೇರು ಅದೆಲ್ಲ ಆದಷ್ಟು ಕಡಿಮೆ ಆಗುತ್ತೆ. ಅದರಲ್ಲಿ ನಿಮಗೆ ತುಂಬ ಸಿಗುತ್ತೆ ಕಲರ್ ಪ್ರೊಟೆಕ್ಷನ್ ಶ್ಯಾಂಪು ಕಂಡೀಷ್ನರ್. ನಾನು ಒಂದ್ಸರಿ ಯೂಸ್ ಮಾಡಿದಾಗ ನನಗೆ ಬೆಲ್ಲ ತುಂಬ ಇಷ್ಟ ಆಗ್ತಿತ್ತು. ಬೇಕಾದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ಸ್ ಒಂದಷ್ಟು ನನಗೆ ಯಾವ್ದು ಇಷ್ಟ ಆಗಿತ್ತು ಅದನ್ನು ನೀವು ವ್ಯೂ ಪ್ರಾಡಕ್ಟ್ಸಲ್ಲಿ ನೋಡಿದ್ರೆ ಸಿಗುತ್ತೆ. ಅದು ಬಿಟ್ಟರೆ ನಾರ್ಮಲ್ ನಾನು ಹೇರ್ ಸೆರಮ್ ಆಗಿರ್ಬೋದು, ಮತ್ತು ಒಂದೊಂದ್ಸರಿ ಮಂತ್ಲಿ ಒನ್ಸ್ ಹೇರ್ ಮಾಸ್ಕ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ಹೇರ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಿಮ್ಮದು ಕಲರ್ ಜೊತೆಗೆ ನಿಮ್ಮದು ಹೇರ್ ಕೂಡ ನಿಮ್ಮದು ಚೆನ್ನಾಗಿರೋದಕ್ಕೆ ಅಂದರೆ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದೊಂದ್ಸರಿ ಹೇರ್ ಕಲರ್ ಮಾಡಿಸಿದಾಗ ನನ್ನ ಹೇರ್ ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಡ್ರೈ ಮತ್ತು ಫ್ರಿಜಿ ಆಗೇ ಆಗುತ್ತೆ. ಯಾಕೆಂದರೆ ಹೇರ್ ಕಲರಲ್ಲಿ ಕೆಮಿಕಲ್ಸ್ ಇರುತ್ತೆ ಒಂದೊಂದ್ಸರಿ. ಯಾಕೆಂದರೆ ಅದರಲ್ಲೂ ಹೈಲೈಟ್ಸಲ್ಲಂತೂ ಖಂಡಿತ ಇದ್ದೇ ಇರುತ್ತೆ. ಸ್ವಲ್ಪ ನೀವೇನಾದರೂ ಟಚಪ್ ಎಲ್ಲ ಮಾಡಿಸಿದ್ರೆ ಅದು ಅಮೋನಿಯಾ ಫ್ರೀ ಯೂಸ್ ಮಾಡ್ತಾರೆ, ಅದರಿಂದ ಏನು ಜಾಸ್ತಿ ಆಗಲ್ಲ. ಬಟ್ ಯಾವಾಗ ಈ ಥರ ನೋಡಿ ಹೇರ್ ಕಲರ್ ಸ್ಟ್ರಿಕ್ಸ್ ಎಲ್ಲ ಮಾಡಿಸ್ತೀವಿ ಆವಾಗ ಖಂಡಿತ ಇದ್ದೇ ಇರುತ್ತೆ. ಸೊ ನಾನು ಯಾವಾಗಲಾದ್ರೂ 1-2 years ಒನ್ಸು ಇಲ್ಲ 3 years ಒನ್ಸು ಹಂಗೆ ಮಾಡಿಸೋದು. ಅದರಿಂದ
ಏನು ಅಷ್ಟೊಂದು ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಷ್ಟೊಂದು ಫ್ರಿಝಿ ಆದ್ರೂ ಹೆಂಗೆ ಸ್ವಲ್ಪ ಹೇರ್ ಕಂಡೀಷ್ನರು ಈ ಥರದ್ದೆಲ್ಲ ಹಾಕಿ ಮೇಂಟೈನ್ ಮಾಡ್ತೀನಿ. ಆಮೇಲೆ ಈ ಸರಿ ನಾನು ಈ ರೀತಿ ಸ್ವಲ್ಪ ಬ್ರೌನಲ್ಲಿ ಮಾಡಿಸಿದ್ದೀನಿ. ಏನಕ್ಕೆ ಅಂದರೆ ಹೇರ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂತ, ಈ ನನ್ನ ಒರಿಜಿನಲ್ ಹೇರ್ ಕಲರ್ ಜೊತೆ. ಸೊ ಗೋಲ್ಡು ಈ ಥರದ್ದೆಲ್ಲ ಮಾಡಿಸ್ಬಿಟ್ರೆ ಸ್ವಲ್ಪ ದಿನ ಆದಮೇಲೆ ನನಗೆ ಏನು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಾಪರ್ ಇರೋದು ಗೋಲ್ಡ್ ಸ್ವಲ್ಪ ಇಲ್ಲಿ ಆ ಥರದ್ದೆಲ್ಲ ಮಾಡಿಸ್ಬಿಟ್ರೆ ಸ್ವಲ್ಪ ದಿನ ಆದಮೇಲೆ ತುಂಬ ಹೇರ್ ಫ್ರಿಝಿಯಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಅದರಿಂದ ನಾನು ಆ ಕಲರ್ ಈ ಸರಿ ಪ್ರಿಫರ್ ಮಾಡಲಿಲ್ಲ, ಸ್ವಲ್ಪ ಬ್ರೌನಲ್ಲೇ ಮಾಡೋಕ್ಕೆ ಹೇಳಿದೆ ಅಷ್ಟೇ. ಇದರ ಸ್ವಲ್ಪ ಮತ್ತು ನಾನು ಯಾವುದೇ ರೀತಿಯಾದ ಬ್ಲೀಚ್ ಹಾಕ್ಸಿಲ್ಲ. ಸೊ ಬ್ಲೀಚ್ ಹಾಕ್ಸಿಲ್ಲ ಅಂದರೆ ನಿಮ್ಗೆ ಎಲ್ಲ ಕಲರು ಹೇರ್ಗೆ ಬರಲ್ಲ, ಫ್ಯೂ ಕಲರ್ಸ್ ಮಾತ್ರ ನಿಮಗೆ ಆಪ್ಷನ್ಸ್ ಇರುತ್ತೆ ನೀವೇನಾದರೂ ಹೇರ್ ಬ್ಲೀಚ್ ಹಾಕ್ಸಲ್ಲ ಅಂದರೆ. ಸೊ ಅದರಲ್ಲಿ ಇದು ಒಂದು, ಅದರಿಂದ ನನಗೆ ಬ್ಲೀಚ್ ಹಾಕಬಾರ್ದಿತ್ತು. ಮತ್ತು ಅದರಲ್ಲಿ ನನಗೆ ಸ್ವಲ್ಪ ತುಂಬ ಇದಾಗಿರಬಾರ್ದಿತ್ತು ಕಲರು, ಸ್ವಲ್ಪ ನಾನು ಹೇರ್ ಕಲರ್ ಜೊತೆ ಮ್ಯಾಚ್ ಆಗೋದಂತಿರಬೇಕಿತ್ತು. ಸೊ ಅದಕ್ಕೆ ಈ ಕಲರ್ ಮಾಡಿಸಿದ್ದೀನಿ. ಹತ್ರಕ್ಕೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ತುಂಬ ದೂರ ಇದ್ದಾಗ ಕಾಣಿಸಲ್ಲ, ಮತ್ತು ಬೆಳಕಲ್ಲಿದ್ದಾಗ ಆರಾಮಾಗಿ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಬನ್ನಿ ಇವಾಗ ಬ್ಯಾಗ್ ಕಲೆಕ್ಷನ್ಸ್ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಎಷ್ಟೊಂದು ಬ್ಯಾಗ್ಸ್ ಇದೆ ನಂಗೆ ಗೊತ್ತಿಲ್ಲ ಹೆಂಗೆ ತೋರಿಸೋದು ಅಂತ. ನಾನು ಅಂದರೆ ಎಲ್ಲ ಬ್ಯಾಗ್ಸು ಒಂದೇ ಸರಿ ತೊಗೊಂಡಿಲ್ಲ, ತುಂಬ ವರ್ಷಗಳಿಂದ ಕಲೆಕ್ಟ್ ಮಾಡಿರೋಂಥ ಬ್ಯಾಗ್ಸ್ ಇದು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ಬಂದುಬಿಟ್ಟು ಸಡನ್ ಆಗಿ ಹಂಗಿದೆ ಹಿಂಗಿದೆ ಅಂತ ಕಮೆಂಟ್ ಮಾಡಿದ್ರೆ ಇಷ್ಟ ಆಗ, ಅದಕ್ಕೆ ತೋರಿಸೋದಕ್ಕೂ ಹೋಗಲ್ಲ. ಬಟ್ ಇನ್ನು ಸ್ವಲ್ಪ ಜನ ಕೇಳ್ತಾ ಇದ್ರಿ ರಮ್ಯಾ ತೋರಿಸಿ ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹೊಸದಾಗಿ ಲಾಸ್ಟ್ ಇಯರ್ ಹ್ಯಾಡ್ ಆಗಿರೋದು ಇರುತ್ತೆ. ಸೊ ವರ್ಷ ನನಗೆ ಯಾವುದಾದ್ರೂ ಇಷ್ಟ ಆದರೆ ನಾನು ಬ್ಯಾಗ್ಸ್ ತುಂಬ ತೊಗೋತಾ ಇರ್ತೀನಿ. ಸೊ ಫಸ್ಟ್ ಬ್ಯಾಗ್ ಬಂದು ಇದು ಮಿಂತ್ರಾ, ಅದು ನೋಡಿ ನಾನು ಯೂಸೇ ಮಾಡಿಲ್ಲ ಇದು. ಸೊ ಇದು ನನಗೆ ಅದು ಏನೋ ಗೊತ್ತಿಲ್ಲ ಯಾವಾಗ ಯೂಸ್ ಮಾಡಬೇಕಂತ ಇನ್ನೂ ನನಗೆ ಮೈಂಡಲ್ಲಿ ಬಂದೇ ಇಲ್ಲ, ಅದಕ್ಕೆ ಯೂಸ್ ಮಾಡಿಲ್ಲ. ಸೊ ಎಲ್ಲರೂ ಟ್ರಾವೆಲ್ ಮಾಡಿದಾಗ ತೊಗೊಂಡೋಗ್ಬೇಕಂತ ಇದೆ, ಇದನ್ನ ನೋಡೋಣ ಯಾವಾಗ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಬ್ಯಾಗ್ ಬಂದು ಇದು ನನಗೆ ಇದು ಗಿಫ್ಟ್ ಬಂದಿದ್ದು. ಸೊ ಇದನ್ನು ಕೂಡ ನಾನು ಇವಾಗ ರೀಸೆಂಟಾಗಿ ಒಂದ್ಸರಿ ಯೂಸ್ ಮಾಡಿದ್ದಷ್ಟೇ, ಅದು ಬಿಟ್ಟರೆ ಏನು ಜಾಸ್ತಿ ಯೂಸ್ ಮಾಡಿಲ್ಲ. ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಸ್ಯಾರಿಗೆಲ್ಲ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದರೆ ಇದು ಚಾರ್ಲ್ಸ್ ಆ್ಯಂಡ್ ಕೀತ್, ಇದು ತುಂಬ ಯೂಸ್ ಮಾಡಿದ್ದೀನಿ, ನಾನು ತುಂಬ ಸರಿ ಹೇಳಿದ್ದೀನಿ. ಲಾಸ್ಟ್ ಇಯರ್ ನಾನು ಮೇ ಬಿ ಯಾವುದೋ ಮಿಂತ್ರಲ್ಲಿ ಆಫರ್ಸ್ ಇದ್ದಾಗ ಏನೋ ತೊಗೊಂಡಿದ್ದೆ ಅನಿಸುತ್ತೆ, ಸೊ ನೆನಪಿಲ್ಲ. ಇದು ತುಂಬ ಚಿಕ್ಕ ಬ್ಯಾಗ್ ಇದು. ಸೊ ಇದನ್ನು ಕ್ರಾಸ್ ಬಾಡಿ ಥರನೂ ಹಾಕೋಬೋದು, ಜಸ್ಟ್ ಹಿಂಗೆ ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಮಾಲ್ಸು ಮೂವರ್ಸ್ ಎಲ್ಲ ಹೋದಾಗ ತುಂಬ ಯೂಸ್ ಮಾಡ್ತೀನಿ. ಒಂದೊಂದ್ಸರಿ ವಾಟರ್ ಎತ್ಕೊಬೇಕಲ್ಲ ಅಂತ ಕೈಗೆ ಯಾವ ಸಿಗುತ್ತೆ ದೊಡ್ಡದು ಅದನ್ನು ತೊಗೊಂಡು ಹೋಗ್ಬಿಡ್ತೀನಿ. ಒಂದೊಂದ್ಸರಿ ನನಗೂ ಇಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂದಾಗ ಈ ಥರ ಚಿಕ್ಕ ಬ್ಯಾಗ್ಸು ಕೂಡ ನಾನು ಯೂಸ್ ಮಾಡ್ತೀನಿ. ಬಟ್ ನನಗೆ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ನನ್ನ ಹಳೆ ವ್ಯೂವರ್ಸ್ ಇದ್ದರೆ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಇಷ್ಟ ನನಗೆ ಬ್ಯಾಗ್ಸ್ ಅಂದರೆ ಅಂತ. ತುಂಬ ಕಲೆಕ್ಟ್ ಮಾಡ್ತಾನೆ ಇರ್ತೀನಿ ನಾನು ಬ್ಯಾಗ್ಸು, ಎಲ್ಲೇ ಹೋದ್ರು ಟ್ರಾವೆಲ್ ಮಾಡಿದ್ರು ತೊಗೊಂಬರ್ತೀನಿ. ಆ್ಯಕ್ಚುಲಿ ಈ ಸರಿ ಥೈಲ್ಯಾಂಡ್ ಟ್ರಿಪ್ ಹೋದಾಗಲಿ ನಾನು ಬ್ಯಾಗ್ಸ್ ಅಷ್ಟೊಂದು ತರಲಿಲ್ಲ ಅನ್ಬೋದು, ಇಲ್ಲಾಂದರೆ ನನ್ನ ಬ್ಯಾಗ್ಸ್ ಜಾಸ್ತಿ. ನನಗೆ ಇದು ತುಂಬ ಬಂದಿದ್ದು, ಇದು ಝಾರಾ ಬ್ಯಾಗ್ ಇದು. ಸೊ ಈ ವರ್ಷ ಈ ಸರಿ ಅಂದರೆ ಲಾಸ್ಟ್ ಮಂತ್ ಇಲ್ಲ ಜುಲೈ ತೊಗೊಂಡಿದ್ದು ಇದು. ಸೊ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಇದು. ಏನಕ್ಕೆ ಇಷ್ಟ ಆಯಿತು ಅಂದರೆ ಇದು ಕೂಡ ನೀವು ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು, ಮತ್ತು ಕ್ರಾಸ್ ಬಾಡಿ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಇದಕ್ಕೆ ಬಂದಿರೋ ಇದು ಕ್ರಾಸ್ ಬಾಡಿ ಬ್ಯಾಗ್ ಥರ ಯೂಸ್ ಮಾಡೋಕ್ಕೆ ಬಂದಿರೋ ಈ ಸ್ಟ್ರಾಪ್ ಇದೆಯಲ್ಲ, ಇದು ನನಗೆ ತುಂಬ ಇಷ್ಟ ಆಗಿದೆ. ಇದನ್ನ ಯೂಸ್ ಮಾಡಿಲ್ಲ ನಾನು ಆ ಥರ, ಜಸ್ಟ್ ಹ್ಯಾಂಡ್ ಬ್ಯಾಗ್ ಥರ ಯೂಸ್ ಮಾಡಿದ್ದೀನಿ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು. ಸೊ ನನ್ನ ಫೇವ್ರೆಟ್ ಬ್ಯಾಗ್ ಇವಾಗ ರೀಸೆಂಟಾಗಿ. ಸೊ ಅದಾದಮೇಲೆ ನೆಕ್ಸ್ಟ್ ಬ್ಯಾಗ್ ಬಂದರೆ ಇದು ಕೂಡ ಝಾರಾ ಆದದ್ದು ಸಿಂಪಲ್ ಬ್ಯಾಗು ಇದು. ಇದಕ್ಕೂ ನಿಮಗೆ ಬೆಲ್ಟ್ ಬಂದಿದೆ, ಬೇಕಾದ್ರೆ ಯೂಸ್ ಮಾಡ್ಬೋದು. ಬಟ್ ನನಗೆ ಇದನ್ನು ಹಂಗೆ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಸೊ ಅದರಿಂದ ಅದನ್ನು ತೆಗೆದೇ ಇಟ್ಬಿಟ್ಟಿದ್ದೀನಿ. ಜಸ್ಟ್ ನಾನು ಹಿಂಗೆ ಯೂಸ್ ಮಾಡ್ತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಬ್ಯಾಗು, ಕಲರ್ ನನಗೆ ಡಿಫ್ರೆಂಟಾಗಿ ಅನಿಸ್ತು, ಅದಕ್ಕೆ ತೊಗೊಂಡಿದ್ದೆ. ಸೊ ನೆಕ್ಸ್ಟ್ ಬ್ಯಾಗ್ ಬಂದರೆ ಇದು ಮೈಕಲ್ ಕೋರ್ಸ್ದು. ನಾನು ಯುರೋಪಲ್ಲ ಟ್ರಿಪ್ಪಲ್ಲಿ ತುಂಬ ಯೂಸ್ ಮಾಡಿದೆ, ಮತ್ತು ಫಸ್ಟ್ ಟೈಮ್ ಟ್ರಿಪ್ ಹೋಗಿದ್ದಾಗ ತೊಗೊಂಡು ಬಂದಿದ್ದಂಥ ಬ್ಯಾಗ್ ಇದು. ಸೊ ಸ್ವಿಟ್ಜರ್ಲ್ಯಾಂಡಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ. ಈ ಸರಿ ತುಂಬ ಯೂಸ್ ಮಾಡಿದೆ ನಾನು, ಮತ್ತು ಇದನ್ನು ಕ್ಲೀನ್ ಮಾಡಿಸಿ ಇಟ್ಟಿದ್ದೀನಿ. ಯಾಕೆಂದರೆ ಈ ಸರಿ ನಾನು ಯುರೋಪ್ ಟ್ರಿಪ್ ಮಾಡಿದಾಗ ತುಂಬ ಸ್ವಲ್ಪ ಗಲೀಜಾಗಿತ್ತು. ಕ್ಲೀನ್ ಮಾಡಿಸಿ ಡ್ರೈ ಕ್ಲೀನ್ ಮಾಡ್ತಾರಲ್ಲ, ಅಲ್ಲಿ ಕೆಲವೊಂದು ಕಡೆ ನಿಮ್ಮ ಬ್ಯಾಗ್ಸು ಕ್ಲೀನ್ ಮಾಡ್ತಾರೆ, ನೀವು ಕೇಳಿದ್ರೆ ಕ್ಲೀನ್ ಮಾಡಿಸಿ ಇಡ್ಬೋದು. ತುಂಬ ಘಮ್ ಅಂತಿದೆ ಕ್ಲೀನ್ ಮಾಡಿಸಿ ಇಟ್ಟಿರೋದ್ರಿಂದ. ಸೊ ಇದಂತೂ ಈ ಥರ ನಾನು ಇಂಡಿಯಾಲಿ ಈ ಥರ ಪ್ಯಾಟರ್ನ್ ನಾನು ನೋಡಿಲ್ಲ. ಬೇರೆ ಪ್ಯಾಟರ್ನ್ ಇದೆ, ಮೈಕಲ್ ಕೋರ್ಸ್ ಸಿಗೋಲ್ಲ ಅಂತೆಲ್ಲ ಸಿಗುತ್ತೆ, ಬಟ್ ಈ ಥರ ನಾನು ನೋಡಿಲ್ಲ ಈ ಥರ ಡಿಸೈನ್ದು. ಮತ್ತು ಅವ್ರು ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ನಾನು ತೊಗೊಂಡು ತುಂಬ ವರ್ಷಗಳೇ ಆಗಿದೆ ಇದು, ಬಟ್ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ನಾನು ಮೇಂಟೈನ್ ಮಾಡ್ತೀನಿ ನೀಟಾಗಿ. ಈ ಥರ ನೋಡಿ, ಈ ಥರ ಬ್ಯಾಗಲ್ಲೇ ಇಡೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ಯಾಗ್ಸ್ ಎಲ್ಲ ನಾನು ಈ ಥರನೇ ಇಟ್ಕೊಂಡಿರ್ತೀನಿ, ಮತ್ತು ಬ್ಯಾಗ್ಸ್ ಎಲ್ಲ ಸಪ್ರೇಟಾಗಿ ಇಲ್ಲಿ ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ಸೊ ನೀವು ಅಷ್ಟೇ ಬ್ಯಾಗ್ಸ್ ಎಲ್ಲ ಈ ಥರ ಇನ್ನೊಂದು ಬ್ಯಾಗ್ ಹಾಕಿಟ್ರೆ ನೀಟಾಗಿರುತ್ತೆ, ಏನೂ ಆಗೋದಿಲ್ಲ. ಮತ್ತು ತುಂಬ ದಿನಗಳ ಕಾಲ ನೀವು ಆರಾಮಾಗಿ ಬ್ಯಾಗ್ಸ್ ನೀಟಾಗಿ ಇಟ್ಕೋಬೋದು. ಸೊ ಮತ್ತೆ ಕೆಲವೊಂದು ಬ್ಯಾಗ್ಸ್ ಇದೆ. ಸೊ ಇದೆಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ನಾನು H&M ಅಲ್ಲಿ ಇದೆಲ್ಲ ಶಾಪಿಂಗ್ ಎಲ್ಲ ಹೋದಾಗ ಇಲ್ಲಿ ಅಂತ ತೊಗೊಂಡಿರೋಂಥ ಬ್ಯಾಗ್ಸು. ಸೊ ಇದು ಕೂಡ ಅಷ್ಟೇ ಶಾಪಿಂಗ್ ಹೋದಾಗ ಅಂತ ತೊಗೊಂಡಿರೋಂಥ
ಬ್ಯಾಗ್ ಇದು ತುಂಬ ಯೂಸ್ ಮಾಡಿದ್ದೀನಿ, ನೋಡಿರ್ತೀರ. ಸೊ ಇದು H&M ಅಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ, ಇದು ವಿಂಟರಲ್ಲಿ ಚೆನ್ನಾಗಿರುತ್ತೆ. ಇದು ಕೂಡ H&M ಅಲ್ಲಿ ತೊಗೊಂಡಿರೋದು. ಇದು ಶಾಪಿಂಗ್ಗೆ ಜಾಸ್ತಿ ಯೂಸ್ ಮಾಡೋದು ನಾನು. ಅದು ಬಿಟ್ಟರೆ ನೆಕ್ಸ್ಟು ಈ ಬ್ಯಾಗು ಅಷ್ಟೇ, ತುಂಬ ಏನಾದರೂ ಇಟ್ಕೋಬೇಕಾದ್ರೆ ಶಾಪಿಂಗ್ ಹೋದಾಗ ಈ ಥರದಕ್ಕೆಲ್ಲ ತುಂಬ ಯೂಸ್ ಮಾಡ್ತೀನಿ. ಯಾಕೆಂದರೆ ಇದು ವಾಶ್ ಮಾಡೋಕ್ಕೆಲ್ಲ ಈಸಿ, ಮತ್ತು ತುಂಬ ರಫ್ ಯೂಸ್ ಮಾಡಿದಾಗ ಟೆಂಪಲ್ಸು ಆ ಥರ ಎಲ್ಲ ಹೋದಾಗ ಇದಕ್ಕೆ ಹಾಕೊಂಡು ಹೋಗ್ಬಿಡ್ತೀನಿ ನಾನು. ಸೊ ಆ ಥರದ್ದು ಇನ್ನೂ ಇರಬೇಕು, ಇಲ್ಲೇ ಇಟ್ಟಿದ್ದೀನಿ, ತೋರಿಸ್ತೀನಿ. ಪಿಂಕ್ ಕಲರ್ ಒಂದಿದೆ, ಇಲ್ಲ ಮೇ ಬಿ ಕೆಳಗಡೆ ಇರಬೇಕು. ಸೊ ತೋರಿಸ್ತೀನಿ ನಾನು. ಅದು ಬಿಟ್ಟರೆ ಇದು ನಾನು ವಿಯೆಟ್ನಾಂ ಟ್ರಿಪ್ ಹೋಗಿದ್ದಾಗ ಅಲ್ಲಿ ತೊಗೊಂಡು ಬಂದಿರೋಂಥ ಬ್ಯಾಗು, ತುಂಬ ಕ್ಯೂಟಾಗಿದೆ. ಬೀಚ್ ವೆಕೇಷನ್ಸ್ ಎಲ್ಲ ಹೋದಾಗ ಇದನ್ನೇ ಯೂಸ್ ಮಾಡೋದು ನಾನು. ಅದಾದಮೇಲೆ ನೆಕ್ಸ್ಟು ಈ ಬ್ಯಾಗ್ ಮುಂಬೈ ಟ್ರಿಪ್ ಹೋದಾಗ ಅನಿಸುತ್ತೆ, ಅಲ್ಲಿ ಯಾವುದೋ ಒಂದು ಶಾಪಲ್ಲಿ ತೊಗೊಂಡಿದ್ದೆ, ನೆನಪಿಲ್ಲ ನನಗೆ. ಬಟ್ ತುಂಬ ಇಷ್ಟ, ಕಲರ್ ವೈಟ್ ಇರೋದನ್ನು ತೊಗೊಂಡಿದ್ದೆ, ಮತ್ತು ಈ ಥರ ಪ್ಯಾಟ್ರನ್ ಇರೋದ್ರಿಂದ. ಸೊ ನೆಕ್ಸ್ಟ್ ಬಂದರೆ ಇದು ಟೆಡ್ ಬೇಕರ್, ಲಾಸ್ಟ್ ನನ್ನ ಬರ್ತ್ಡೇಲಿ ಚಂದು ಕೊಟ್ಟಿದ್ದಂಥ ಬ್ಯಾಗ್ ಇದು ಗಿಫ್ಟು. ಸೊ ತುಂಬ ವೆಯ್ಟ್ ಇದೆ ಮತ್ತು ತುಂಬ ಹೆವಿ ಇದೆ. ಸ್ವಲ್ಪ ಯೂಸ್ ಮಾಡೋದು ಕಮ್ಮಿನೇ ನಾನು. ಸೊ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ, ಏನೋ ತುಂಬ ಇಟ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೇ ಇಟ್ಕೊಂಡು ಹೋಗೋದು. ಇಲ್ಲಾಂದರೆ ಇಲ್ಲಿ ಓಡಾಡಬೇಕಾದ್ರೆ ಯೂಸ್ ಮಾಡೋದು ಕಮ್ಮಿನೇ. ಯಾಕೆಂದರೆ ನನಗೆ ತುಂಬ ಇಲ್ಲಿ ಪೇಯ್ನ್ ಬರುತ್ತೆ ಇದನ್ನು ಯೂಸ್ ಮಾಡಿದ್ರೆ, ಅದಕ್ಕೆ. ಸೊ ನೆಕ್ಸ್ಟ್ ಬರೋಣ ಈ ಬ್ಯಾಗ್. ಇದು ಕೂಡ ಅಷ್ಟೇ, ನಾನು H&M ಅಲ್ಲಿ ತೊಗೊಂಡಿರೋಂಥ ಬ್ಯಾಗು. ಸೊ ಇದೆಲ್ಲ ನಾನು ಕೆಲವೊಂದು ಆಫರ್ಸ್ ಅದು ತೊಗೊಂಡಿದ್ದೀನಿ, ಕೆಲವೊಂದು ಹಾಗೆ ತೊಗೊಂಡಿದ್ದೀನಿ. ಸೊ ಅದು ನೆನಪಿಲ್ಲ ನನಗೆ, ಯಾಕೆಂದರೆ ತುಂಬ ವರ್ಷಗಳಾಗಿದೆ ತೊಗೊಂಡದೆಲ್ಲ. ಮತ್ತು ಇದು ನಾನು ಕಮರ್ಷಿಯಲ್ ಶಾಪಿಂಗ್ ಮಾಡಿದಾಗ ಆವಾಗ ತೊಗೊಂಡಿದ್ದಂಥ ಬ್ಯಾಗ್ ಇದು. ತುಂಬ ಬ್ಯೂಟಿಫುಲ್ ಆಗಿದೆ ಈ ಬ್ಯಾಗ್ ಕೂಡ, ತುಂಬ ಇಟ್ಕೋಬೋದು ನೀವು. ನೆಕ್ಸ್ಟ್ ಇದೆರಡು ಹೇಳಿದ್ನಲ್ಲ, ಇದು H&M ಅಲ್ಲಿ ತೊಗೊಂಡಿರೋಂಥ ಬ್ಯಾಗು, ಇದು H&M ಅಲ್ಲಿ ತೊಗೊಂಡಿರೋಂಥ ಬ್ಯಾಗು. ಸೊ ಎರಡು H&M ಮತ್ತು ಝಾರಾಲು ಕೂಡ ನನಗೆ ಬ್ಯಾಗ್ಸ್ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದ ಇದು ಫಸ್ಟ್ ಟೈಮ್, ಈ ಸರಿ ಅಲ್ಲ, ಫಸ್ಟ್ ಟೈಮ್ ಥೈಲ್ಯಾಂಡ್ ಟ್ರಿಪ್ ಹೋಗಿದ್ದಾಗ ತೊಗೊಂಡಿದ್ದು ನಾನು, ಚಂದು ಹನಿಮೂನ್ಗೆ ಹೋಗಿದ್ವಲ್ಲ ಆ ಟೈಮಲ್ಲಿ. ನೆಕ್ಸ್ಟ್ ಬಂದರೆ ಇದು ಆಲ್ಡೋ ಬ್ಯಾಗ್. ಸೊ ಇದು ಕೂಡ H&M ಇದು ಕೂಡ ಆಲ್ಡೋ. ಸೊ ತುಂಬ ಚೆನ್ನಾಗಿದೆ ಇದು ಕಲರು, ವೈಟ್ ಕಲರು, ಮತ್ತು ಇದಕ್ಕೆ ಈ ಥರ ಚೈನು ಎಲ್ಲ, ಮತ್ತು ತುಂಬ ಸಾಫ್ಟ್ ಆಗಿದೆ. ಇದೆಲ್ಲರೂ ಪಾರ್ಟೀಸ್ಗೆಲ್ಲ ಹೋದಾಗ ತುಂಬ ಯೂಸ್ ಮಾಡ್ತೀನಿ ನಾನು. ಸೊ ಈ ಸರಿ ಥೈಲ್ಯಾಂಡ್ ಟ್ರಿಪ್ಪಲ್ಲಿ ತೊಗೊಂಡು ಬಂದಿದ್ದು ಒಂದೇ ಒಂದು ಬ್ಯಾಗ್ ಅಂದರೆ ಇದು ಕ್ಯೂಟ್ ಆಗಿತ್ತು. ಇದು ಚಾತುಚಾಕ್ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು. ಸೊ ನೆಕ್ಸ್ಟ್ ಇದು ಕೂಡ ಆಲ್ಡೋ ಬ್ಯಾಗು. ಈ ಸರಿ ನಾನು ಅದಕ್ಕೂ ಮಾಲ್ಗೆ ಹೋದಾಗ ಹಾಕ್ಕೊಂಡಿದ್ದೆ, ತುಂಬ ಜನ ಕೇಳ್ತಾ ಇದ್ದೆ ಈ ಬ್ಯಾಗು. ನೆಕ್ಸ್ಟ್ ಬಂದರೆ ಇದು ಮೊಶಿಯಾನೋ ಬ್ಯಾಗ್. ಇದು ನಾನು ಯುರೋಪ್ ಟ್ರಿಪ್ ಹೋಗಿದ್ನಲ್ಲ ಅವಾಗ ತೊಗೊಂಡು ಬಂದಿರೋಂಥ ಬ್ಯಾಗು. ಸೊ ಇದೆಲ್ಲ ಸ್ವಲ್ಪ ಈ ಥರ ಇದ್ರಲ್ಲಿ ಹಾಕಿಟ್ಟಿದ್ದೀನಿ, ತುಂಬ ಎಕ್ಸ್ಪೆನ್ಸಿವ್ ಬ್ಯಾಗ್ಸ್ ಎಲ್ಲ. ಸೊ ನೆಕ್ಸ್ಟ್ ಇದು ಝಾರಲ್ಲಿ ತೊಗೊಂಡಿರೋಂಥ ಬ್ಯಾಗ್ ಇದು. ಮತ್ತು ಇದು ಬಂದರೆ ನೋಡ್ಬೋದು, ಇದು ಆಲ್ಡೋ ಇದು. ನೆಕ್ಸ್ಟ್ ಇದು ನನ್ನ MK ಬ್ಯಾಗು, ಮೈಕಲ್ ಕೋರ್ಸ್ ಬ್ಯಾಗ್ ಇದು. ಸೊ ಇದು ಈ ಸರಿ ಟ್ರಿಪ್ಪಲ್ಲಿ ತೊಗೊಂಡು ಹೋಗಿದ್ನ, ಈ ಸರಿ ಟ್ರಿಪ್ಪಲ್ಲಿ ತುಂಬ ತೊಗೊಂಡು ಓಡಾಡಿದೆ ಇದು. ಸೊ ಇದು ನನ್ನ MK ಬ್ಯಾಗ್, ತುಂಬ ಬ್ಯೂಟಿಫುಲ್ ಆಗಿದೆ ಈ ಬ್ಯಾಗು. ಇದು ಯುರೋಪ್ ಟ್ರಿಪ್ಪಲ್ಲಿ ಹೋಗಿದ್ವಲ್ಲ ಅಲ್ಲೇ ತೊಗೊಂಡು ಬಂದಿದ್ದಂಥ ಬ್ಯಾಗ್ ಇದು. ಸೊ ಇವಾಗ ಏನಾಯ್ತು ಅಂದರೆ, ನಾನು ಈ ಬ್ಯಾಗ್ನ ಈ ಕಲರ್ಗೆ ಹಾಕಿಟ್ಬಿಟ್ಟಿದ್ದೀನಿ. ಇದು ಬ್ಲ್ಯಾಕ್ ಬ್ಯಾಗ್ ಅನ್ಕೊಂಡು ಹಂಗೆ ಇಡ್ತಾ ಇದ್ದೀನಿ. ಆಮೇಲೆ ಅಯ್ಯೋ ಇನ್ನೊಂದು ನನ್ನ MK ಬ್ಯಾಗ್ ಇತ್ತಲ್ಲ ಇಲ್ಲೋ ಅಂತ, ಯಾಕಂದರೆ ನನ್ನ ಫೇವ್ರೆಟ್. ಸೊ ಪಾರ್ಟೀಸ್ಗೆಲ್ಲ ತುಂಬ ಯೂಸ್ ಮಾಡ್ತೀನಿ, ಮತ್ತು ಫೇವ್ರೆಟ್ ಕಲರ್ ಕೂಡ ಇದು. ಸಿಂಪಲ್ ಬ್ಯಾಗ್ ಇದು, ಇಷ್ಟ ಇರೋದು. ಅದರಿಂದ ನಾನು ಡಿನ್ನರು ಏನಾದರೂ ಫ್ರೆಂಡ್ಸ್ ಜೊತೆ ಪಾರ್ಟೀಸ್ ಹೋದಾಗ ಅವಾಗೆಲ್ಲ ಇದನ್ನು ತುಂಬ ಯೂಸ್ ಮಾಡ್ತೀನಿ ನಾನು. ಈ ಬ್ಯಾಗ್ ಇದು ಬಂದರೆ ಇದು ಗೂಚಿ ಬ್ಯಾಗ್. ಇದು ತುಂಬ ಚೆನ್ನಾಗಿದೆ ಇದು ಗೂಚಿ ಬ್ಯಾಗು. ಸೊ ಇದು ನನ್ನ ಫಸ್ಟ್ ತುಂಬ ದುಡ್ಡು ಸ್ಪೆಂಡ್ ಮಾಡಿ ತೊಗೊಂಡಿರೋಂಥ ಬ್ಯಾಗ್ ಇದು. ಸೊ ನಾನು ತೊಗೊಂಡದ್ದು ಕೂಡ ಹೇಳಿದೆ, ನನ್ನ ಫಸ್ಟ್ ಹೈ ಎಂಡ್ ಬ್ಯಾಗ್ ಇದು ಅಂತ. ಸೊ ಅದರಿಂದ ಅದನ್ನು ತುಂಬ ಚೆನ್ನಾಗಿಟ್ಟಿದ್ದೀನಿ. ತುಂಬ ಜನ ನೋಡಿದ್ದೀರ, ತೊಗೊಂಡಾಗ ತೋರಿಸಿದ್ದೆ ನಾನು, ಯುರೋಪ್ ಹೋದಾಗ ತೊಗೊಂಡು ಬಂದಿದ್ದು. ಇಲ್ಲಿ ಇದು ಟಿಪ್ ಬರುತ್ತೆ. ಸೊ ತುಂಬ ನಾನು ಹೋದಾಗ ಇದನ್ನು ಯೂಸ್ ಮಾಡ್ತೀನಿ, ಇಲ್ಲ ಬಂದಿದ್ದ ತಕ್ಷಣ ಹಾಕಿ ಇಟ್ಬಿಡ್ತೀನಿ. ಸೊ ಎಕ್ಸ್ಪೆನ್ಸಿವ್ ಬ್ಯಾಗ್ ತೊಗೊಳೋದು ಒಂದಾದ್ರೆ ಇದು ಮೇಂಟೈನ್ ಮಾಡೋದು, ಹೊರಗಡೆ ತೊಗೊಂಡು ಹೋದಾಗ ಅದೆಲ್ಲ ತುಂಬ ಕಷ್ಟ ಇದು. ಸೊ ತುಂಬ ಹುಷಾರಾಗಿ ಮೇಂಟೈನ್ ಮಾಡಬೇಕು. ಸೊ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.